ಹಂಚು ಬಿಸಿಗೆ ಇಟ್ಟಿದ್ದೀನಿ. ಅಷ್ಟರೊಳಗಡೆ ಇದನ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಕಣ್ಣಲ್ಲಿ ಫುಲ್ಲು ನೀರು ಯಾವ ಬರುತ್ತೆ ಅಂತ ಇವಾಗ ಕಲ್ಸಿಕ್ಕಿದ್ದೀನಲ್ಲ, ಸೊ ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಡೋಣ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಲಾವಣ್ಯ ಭಂಡಾರಿ. ಎಸ್, ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿರೋದು ನಮ್ಮ ಕಿಚನ್ ಇಂದ. ಕಿಚನ್ ಅಲ್ಲಿ ಇದೀನಿ ಅಂತ ಅಂದ್ಮೇಲೆ ಆಬ್ವಿಯಸ್ಲಿ ಏನಾದ್ರೂ ಒಂದು ಕುಕಿಂಗ್ ವಿಡಿಯೋನೇ ಇರುತ್ತೆ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರಾ. ನಾನು ಇವತ್ತು ಪ್ರಿಪೇರ್ ಮಾಡ್ತಾ ಇರೋದು ಅಕ್ಕಿ ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಈ ಅಕ್ಕಿ ರೊಟ್ಟಿನ ತುಂಬಾ ದಿವಸದಿಂದ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಹೇಗೆ ಅಂತಂದ್ರೆ ಬ್ರೇಕ್ ಆಗೋದು, ಇಲ್ಲ ಅಂತಂದ್ರೆ ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ, ಚೆನ್ನಾಗಿ ಬರ್ಲಿಲ್ಲ. ಅದು ಈ ಸತಿ ನನ್ಗೆ ಒಬ್ರು ಸ್ಪೆಷಲ್ ಪರ್ಸನ್ ನನ್ಗೆ ಹೇಳ್ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಟ್ಟಿರೋ ಪ್ರೊಸೀಜರ್ ಅಲ್ಲೇ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಹೇಗ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಇದಕ್ಕೆ ಏನೇನ್ ಬೇಕು, ಏನೆಲ್ಲ ಹಾಕ್ಬೇಕು ಅಂತಾನು ಹೇಳಿದ್ದಾರೆ. ನಾನು ಆಲ್ರೆಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸದ್ಯಕ್ಕೆ ನಾನು ತಗೊಂಡಿರೋದು ಜಸ್ಟ್ ಕ್ಯಾರೆಟ್ ಅಂಡ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಮತ್ತೆ ನಾನು ಒಂದೇ ಒಂದು ಆನಿಯನ್ ತಗೊಂಡಿದ್ದೀನಿ ಅಂಡ್ ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ಆಕ್ಚುಲಿ ತುಂಬಾ ಐಟಮ್ಸ್ ಹಾಕ್ತಾರೆ. ಕ್ಯಾಪ್ಸಿಕಮ್ ಅಂಡ್ ಸೀಮೆ ಬದನೆಕಾಯಿ, ಇನ್ನು ತುಂಬಾ ಐಟಮ್ಸ್ ಹಾಕ್ತಾರೆ. ಬಟ್ ನಾನು ಇದನ್ನ ಕಲ್ತು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಸೊ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ ಕೇಸ್ ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಐಟಮ್ ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ. ಸೊ ಇಷ್ಟು ಇಟ್ಕೊಂಡಿದ್ದೀನಿ. ಹಾಗೇನೆ ಅವ್ರ ಮೇನ್ ಏನು ಅಂತಂದ್ರೆ ಅಕ್ಕಿ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ, ಇವಕ್ಕೆಲ್ಲ ಬೇಕಾಗಿರೋದು ಮೇನ್ ಬಟರ್ ಪೇಪರ್ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸೊ ನನ್ಗೆ ಇಲ್ಲಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಈ ಶೀಟ್ ಕೊಟ್ಟಿದ್ದಾರೆ. ಸೊ ಈ ಶೀಟ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ಅಲ್ಲಿ ನಾನು ಟ್ರೈ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ನೋಡೋಣ ಯಾವ ತರ ಬರುತ್ತೆ ಅಂತ. ಸೊ ಚೆನ್ನಾಗಿ ಬಂದಾದ್ಮೇಲೆ ಯಾರು ನನಗೆ ಹೇಳ್ಕೊಟ್ಟಿದ್ರು ಅನ್ನೋದು ನಾನು ಹೇಳ್ತೀನಿ. ಅಲ್ಲಿವರೆಗೂ ನಾನು ಹೇಳಲ್ಲ, ಓಕೆಲ್ಲ? ಬನ್ನಿ ಸ್ಟಾರ್ಟ್ ಮಾಡೋಣವಾ? ಕಮ್. ಸೊ ಇವಾಗಿರೋ ಐಟಮ್ಸ್ನೆಲ್ಲ ಸ್ಮಾಲ್ ಆಗಿ ಕಟ್ ಮಾಡ್ಕೋಬೇಕು. ನಂಗೇನಂತಂದ್ರೆ ಎಲ್ಲ ತರಕಾರಿಗಳನ್ನ ಸ್ಮಾಲ್ ಆಗಿ ಕಟ್ ಮಾಡೋದು ಅಂದ್ರೆ ಸಖತ್ ಇಷ್ಟ ಆಗುತ್ತೆ. ಸೊ ಇವಾಗ ಆನಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಏನಂತಂದ್ರೆ ಆನಿಯನ್ ಕಟ್ ಮಾಡೋದು ಅಂದ್ರೆ ಸಖತ್ತು ನಂಗೆ ಇರಿಟೇಟ್ ಆಗುತ್ತೆ. ಬಿಕಾಸ್ ನನಗೆ ಬೇಗ ಕಣ್ಣುರಿ ಬಂದ್ಬಿಡುತ್ತೆ. ಒಬ್ರೊಬ್ರಿಗೆ ಅಷ್ಟು ಕಣ್ಣುರಿಯೋದಿಲ್ಲ, ನನಗೆ ತುಂಬಾ ಬೇಗ ಕಣ್ಣುರಿ ಬರುತ್ತೆ. ಈ ಆನಿಯನ್ ಕಟ್ ಮಾಡೋ ಅಷ್ಟೊತ್ತಿಗೆ, ಜಸ್ಟ್ ಒನ್ ಆನಿಯನ್ ಕಟ್ ಮಾಡೋ ಅಷ್ಟೊತ್ತಿಗೆ ನನ್ನ ಕಣ್ಣಲ್ಲಿ ಫುಲ್ಲು ನೀರು. ಹೋಟೆಲ್ ಅಲ್ಲಿ ಅಷ್ಟೊಂದು ಆನಿಯನ್ಸ್ ಕಟ್ ಮಾಡ್ತಾರಲ್ಲ, ರಿಯಲ್ ಹ್ಯಾಟ್ಸ್ ಆಫ್ ಅವ್ರಿಗೆ. ಎಸ್, ಇವಾಗ ಆನಿಯನ್ ಕಟ್ ಮಾಡಿದಾಯ್ತು, ಹಾಗೇನೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದಾಯ್ತು. ಇವಾಗ ನಾನು ಚಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಏನು ಅಂತಂದ್ರೆ ಚಿಲ್ಲಿ ಕಟ್ ಮಾಡೋ ಟೈಮಲ್ಲಿ ನನ್ಗೆ ಯಾವಾಗ್ಲೂ ನೆನಪಾಗೋದು ಒಂದು ಇನ್ಸಿಡೆಂಟ್ ಅಂದ್ರೆ, ನಾನು ಒಂದಿನ ರಾಗಿ ರೊಟ್ಟಿ ಟ್ರೈ ಮಾಡಿದ್ದೆ. ಅವಾಗ ನಮ್ಮ ಮನೆಯವ್ರಿಗೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂದ್ರೆ ಸಖತ್ ಇಷ್ಟ. ನಾನು ರಾಗಿ ರೊಟ್ಟಿ ಟ್ರೈ ಮಾಡಿದಾಗ ಏನಾಗಿತ್ತು ಅಂತಂದ್ರೆ ರಾಗಿ ರೊಟ್ಟಿ ಎಲ್ಲ ಟ್ರೈ ಮಾಡಿದಾಗ ನಾನು ಚಿಲ್ಲಿನ ಎರಡು ಹಾಕೋದ್ರಲ್ಲಿ ನಾನು ಒಂದು 5 ಚಿಲ್ಲಿ ಕಟ್ ಮಾಡಿ ಬಿಟ್ಟು ಹಾಕ್ಬಿಟ್ಟಿದ್ದೆ. ನನಗೆ ಗೊತ್ತಾಗ್ಲಿಲ್ಲ. ಸೊ ಒಂದು ಬೈಟ್ ಕೂಡ ತಿನ್ನಕ್ಕಾಗ್ಲಿಲ್ಲ, ಅಷ್ಟು ಖಾರ ಆಗೋಗ್ಬಿಟ್ಟಿತ್ತು. ಸೊ ಅದು ಅವಾಗ ಖಾರ ಆದಾಗ ಚೂರು ತಿನ್ನಕ್ಕೆ ಆಗ್ಲಿಲ್ಲ, ಫುಲ್ಲು ವೇಸ್ಟ್ ಆಗೋಗ್ಬಿಡ್ತು. ಆ ಇನ್ಸಿಡೆಂಟ್ ನನಗೆ ನೆನಪಾಗುತ್ತೆ ಯಾವಾಗ್ಲೂ. ಈ ತರ ನೋಡಿ, ಈ ತರ ಫುಲ್ಲು ಕಟ್ ಮಾಡಿ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ಈ ತರ ಹಾಕೊಂಡಿದೀನಿ. ಇದು ದೊಡ್ಡ ಪಾತ್ರೆ ಇಲ್ಲ ಅಂದ್ರೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಹಾಕೊಂಡಿದೀನಿ. ಇವಾಗ ಕ್ಯಾರೆಟ್ನ ನಾನು ತುರ್ಕೋಬೇಕು. ಸೊ ಇವಾಗ ಕ್ಯಾರೆಟ್ ತುರ್ಕೊಂಡಿದ್ದಾಗಿದೆ. ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ. ಕಡಲೆಬೇಳೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತಂತೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿಗೆಲ್ಲ. ಸೊ ಇವಾಗ ನಾನು ಏನ್ ಪ್ರೊಸೀಜರ್ ಮಾಡ್ತಾ ಇದ್ದೀನೋ ಸೇಮ್ ರಾಗಿ ರೊಟ್ಟಿನೂ ಅದೇ ರೀತಿ ಅಂತ ಹೇಳಿದ್ರು.
ನಿನ್ನೆ ನೈಟೇನೆ ನಾನು ಇದನ್ನ ಅಕ್ಕಿನ ಫುಲ್ಲು ನೀಟಾಗಿ ಇದು ಮಾಡಿಕೊಂಡು ಇಟ್ಕೊಂಡಿದ್ದೆ ಫಿಲ್ ಮಾಡಿ. ನೆಕ್ಸ್ಟು ಸಾಲ್ಟು, ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಇವಾಗ ಪಿಂಕ್ ಸಾಲ್ಟೇ ಯೂಸ್ ಮಾಡ್ತಾ ಇರೋದು. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅವ್ರು ಹೇಳ್ಕೊಟ್ಟಿರೋ ಪ್ರೊಸೀಜರಲ್ಲೇ ನಾನು ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂದರೆ ಸಾಕು. ನೀಟಾಗಿ ಈ ಥರ ಎಲ್ಲ ನಾನು ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ವಾಟರ್ ಹಾಕಬೇಕು. ಎಕ್ಸ್ಪೀರಿಯನ್ಸ್ ಇರೋರು ಒಂದೇ ಸತಿ ವಾಟರ್ ಹಾಕ್ಬಿಟ್ಟು ಕಲಿಸ್ತಾರೆ. ಬಟ್ ನನಗೆ ಬೇರೆ ಎಲ್ಲ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಅಕ್ಕಿ ರೊಟ್ಟಿ ಎಲ್ಲ ಮಾಡಿ ಅಭ್ಯಾಸ ಇಲ್ಲ ನನಗೆ. ಫಸ್ಟ್ ಟೈಮ್ ನಾನು ಈ ಥರ ಇಷ್ಟೆಲ್ಲ ಟ್ರೈ ಮಾಡ್ತಾ ಇರೋದು. ಈ ಥರ ಚಪಾತಿ ಹಿಟ್ಟು ಥರ ಕಲಿಸ್ಕೋಬೇಕು. ಚೆನ್ನಾಗೇನೋ ಬಂದಿದೆ ಕಲಸಿರೋದು, ನೋಡಬೇಕು ಹೇಗೆ ಬರುತ್ತೆ ಅಂತ. ಆ್ಯಂಡ್ ಇನ್ನೊಂದು ನನಗೆ ಗೊತ್ತಾಗ್ತಾ ಇಲ್ಲ, ಇದು ಕಲಸಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಕಲಿಸ್ಬೇಕಂತ ನನಗೆ ಗೊತ್ತಿಲ್ಲ. ಬಟ್ ಹಾಕಿದ್ದೀನಿ, ನೋಡೋಣ ಲಾಸ್ಟಲ್ಲಿ ಹೇಗೆ ಬರುತ್ತೆ ಅಂತ. ಸ್ವಲ್ಪ ಚೂರು ಆಯಿಲ್ ಹಾಕ್ಬಿಟ್ಟು ನಾನು ಕಲಿಸ್ತಾ ಇದ್ದೀನಿ. ಡನ್. ಕಲಸಿಟ್ಟಿದ್ದೀನಿ, ಬಟ್ ಲಾಸ್ಟಲ್ಲಿ ಆಯಿಲ್ ಹಾಕ್ಬಿಟ್ಟು ಕಲಿಸ್ಬೇಕು ಅಂತ ನಂಗೆ ಗೊತ್ತಿಲ್ಲ. ನೋಡೋಣ ಹೇಗೆ ಬರುತ್ತೆ ಅಂತ. ಇವಾಗ ಕಲಸಿಕ್ಕಿದ್ದೀನಲ್ಲ, ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿದ್ದಾನ. ಸೊ ನಾನಿಲ್ಲಿ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. ಇವಾಗ ಹಂಚಿಟ್ಕೋಬೇಕು. ಇವಾಗ ಹಂಚು ಬಿಸಿ ಮಾಡಿಟ್ಕೊಂಡ್ಬಿಡೋಣ. ಏನು ಅಂತಂದರೆ, ಹಂಚು ನಾವು ವಾಶ್ ಮಾಡಿ ಇಟ್ಟಿರ್ತೀವಿ, ಬಟ್ ಆದರೂ ಕೂಡ ಅದಕ್ಕೆ ಸ್ವಲ್ಪ ಆದರೂ ಡಸ್ಟ್ ತುಂಬಿರುತ್ತೆ. ಸೊ ಆದ್ದರಿಂದ ನಾವು ನೀರಲ್ಲಿ ವಾಶ್ ಮಾಡೋದಕ್ಕಿಂತ ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕಿ, ಒಂದು ಸ್ಪೂನ್ ಎಲ್ಲ ಜಸ್ಟ್ ಒಂದು ಸ್ವಲ್ಪ 2-3 ಡ್ರಾಪ್ಸ್ ಸ್ಪೂನ್ ಆಯಿಲ್ ಹಾಕಿ ಈ ಥರ ಟಿಶ್ಯೂಲಿ ನೀಟಾಗಿ ಒರೆಸ್ಕೋಬೇಕು. ಸೊ ಆಯಿಲಲ್ಲಿ ಟಿಶ್ಯೂಲಿ ಈ ಥರ ನೀಟಾಗಿ ಒರೆಸ್ಕೊಂಡ್ರೆ, ಟಿಶ್ಯೂ ಆದರೂ ಆಯಿತು, ಬಟ್ಟೆ ಆದರೂ ಆಯಿತು, ಅದನ್ನ ನೀಟಾಗಿ ಹಿಂಗೆ ಒರೆಸ್ಕೊಂಡ್ರೆ ಚಿಕ್ಕ ಚಿಕ್ಕ ಡಸ್ಟ್ ಏನಿರುತ್ತೋ ಅದು ನೀಟಾಗಿ ಹೋಗುತ್ತೆ. ನೋಡಿ, ನೀಟಾಗಿ ಹೋಗಿದೆ. ಸೊ ಇದನ್ನ ಬಿಸಿಗೆ ಇಟ್ಬಿಡೋಣ. ಬಿಸಿಗೆ ಇಟ್ಟಿದ್ದೀನಿ, ಅಷ್ಟರೊಳಗಡೆ ಇದನ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಏನು ಅಂತಂದ್ರೆ, ಕುಕ್ಕಿಂಗ್ ಮಾಡ್ತಾನೆ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ಸ್ಪೇಸು ನಮಗೆ ಸಿಗುತ್ತೆ. ಅವಾಗ ಫುಲ್ ಪೀಸ್ಫುಲ್ ಆಗಿ ನೀಟಾಗಿ ಕುಕ್ಕಿಂಗ್ ಮಾಡ್ಬೋದು. ನನ್ಗೇನು ಅಂತಂದ್ರೆ ಯಾವಾಗಲೂ ನೀಟಾಗಿರ್ಬೇಕು, ಅದೊಂದು OCD. ಎಸ್, ಇವಾಗ ನೀಟಾಗಿದೆ. ಇವಾಗ ಸ್ಟಾರ್ಟ್ ಮಾಡಬೇಕು. ಅದು ಹಂಚು ಕಾಯೋದಕ್ಕಿಂತ ಮುಂಚೆನೆ ನಾನು ಈ ಪೇಪರ್ನ ನಾನು ಹಂಚಿನ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ನನಗೆ 2 ಶೀಟ್ ಕಟ್ ಕಳಿಸಿದ್ದಾರೆ. ನೆಕ್ಸ್ಟ್ ಈ ಥರ ಪೇಪರ್ಸ್ನ ವಾಟರಲ್ಲಿ ವಾಶ್ ಮಾಡಬಾರ್ದು, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಈ ಟಿಪ್ಸು ಕೂಡ ಅವರೇ ಹೇಳ್ಕೊಟ್ಟಿದ್ದು ನನಗೆ.
ಈ ತರ ಕಟ್ ಮಾಡ್ಕೊಂಡ್ರೆ ಇದು ಎತ್ತದ್ ಈಸಿ ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಈ ತರ ಕಟ್ ಮಾಡ್ಕೊಂಡಿದೀನಿ. ಐ ಡೋಂಟ್ ನೋ ಹೇಗ್ ಬರುತ್ತೆ ಅಂತ. ಈ ಇಟ್ಟು ಮಿದ್ದಿರೋದು ಚೆನ್ನಾಗಿ ಬಂದಿದೆ. ಬಟ್ ನನ್ಗೇನು ಬಿಗ್ ಟಾಸ್ಕ್ ಅಂತಂದ್ರೆ ಅಂಚಿನ ಮೇಲೆ ಹೇಗ್ ಬರುತ್ತೆ ಅಂತ. ಫಸ್ಟು ಈ ಥರ ಇಷ್ಟು ಸ್ಮಾಲಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಬಟರ್ ಪೇಪರಲ್ಲಿ ನಾವು ಚೆನ್ನಾಗಿ ಆಯಿಲ್ ಹಾಕೋಬೇಕಂತೆ. ಅವಾಗ್ಲೇನೆ ತುಂಬಾ ಚೆನ್ನಾಗಿ ಬರೋದು ಅಂತ ಹೇಳಿದ್ರು. ಇವಾಗ ಗಾಡ್ನ ನೆನೆಸ್ಕೊಂಡು ಚೆನ್ನಾಗಿ ಬಂದ್ರೆ ಸಾಕು ಅಂತ ಅನ್ಕೊಂಡಿದೀನಿ. ನೋಡಿದ್ರಲ್ಲ, ನೀಟಾಗಿ ಇದು ಮಾಡ್ಕೊಂಡಿದೀನಿ. ಆಗ ಅಂಚು ಕಾದಿರೋದಕ್ಕೆ ಸ್ವಲ್ಪ ಈ ಥರ ಆಯಿಲ್ನ ಅಪ್ಲೈ ಮಾಡಬೇಕು. ನನಗೆ ಇದು ಟಾಸ್ಕ್ ಅಂತಂದ್ರೆ ಬಿಗ್ ಟಾಸ್ಕ್. ಇದನ್ನ ಅಲ್ಲಿ ಹಾಕ್ಬೇಕು. ಇದೇ ನನಗೆ ಭಯ ಆಗೋದು. ಈ ಟೈಮಲ್ಲೇ ನಂದು ಹಾಳಾಗೋದು ಇಲ್ಲಿ ರೊಟ್ಟಿಗಳು. ನೋಡೋಣ ಹೇಗ್ ಬರುತ್ತೆ ಅಂತ. ದೇವ್ರೆ, ಓ ಮೈ ಗಾಡ್, ಫೈನಲಿ, ಓ ಗಾಡ್, ಎಸ್, ಫೈನಲಿ ಚೆನ್ನಾಗಿ ಹಾಕ್ಬಿಟ್ಟೆ. ನೋಡೋಣ ಹೇಗ್ ಬರುತ್ತೆ ಅಂತ. ನಾನು ಈ ಸೈಡ್ ಇದು ಟರ್ನ್ ಮಾಡಿ ಹಾಕ್ತೆ. ತುಂಬಾನೇ ಚೆನ್ನಾಗಿ ಬರ್ತಿದೆ. ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನೊಂದು ರೊಟ್ಟಿ ಮಾಡ್ಕೊಳೋದಕ್ಕೆ ಮತ್ತೆ ಇನ್ನೊಂದು ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಟ್ರೈ ಮಾಡಿದಾಗ, ಹೊಸದಾಗಿ ಏನಾದ್ರು ಟ್ರೈ ಮಾಡಿದಾಗ ಅದು ತುಂಬಾ ಚೆನ್ನಾಗಿ ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ. ನನ್ಗೆ ಆಕ್ಚುಲಿ ಇದು ತುಂಬಾನೇ ನನಗೆ ಖುಷಿ ಆಗಿದ್ದು ಯಾಕೆ ಅಂತಂದ್ರೆ, ನನ್ಗೂನು ಅಕ್ಕಿ ರೊಟ್ಟಿ ಮತ್ತೆ ರಾಗಿ ರೊಟ್ಟಿ ಇವೆರಡು ಅಂದ್ರೆ ತುಂಬಾನೇ ಇಷ್ಟ ನನಗೆ. ಬಟ್ ಏನು ಅಂತಂದ್ರೆ ನನಗೆ ಮಾಡಕ್ ಬರ್ತಾ ಇರ್ಲಿಲ್ಲ. ನಮ್ಮ ಅತ್ತೆ ಮನೆಗೆ ಹೋದಾಗ ಮಾಡಿಸ್ಕೊಂಡು ತಿಂತಾ ಇದ್ದೆ. ಈವನ್ ಅವ್ರಿಗೂ ಕೂಡ ಅಷ್ಟೇನೆ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಅವ್ರಿಗೂ ಕೂಡ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅಂದ್ರೆ ಸಖತ್ ಇಷ್ಟ. ಅವ್ರ ಮನೆಗೆ ಹೋದ್ರೆ ಅವ್ರು ಫಸ್ಟ್ ಕೇಳೋದೆ ಅಕ್ಕಿ ರೊಟ್ಟಿ ಮಾಡ್ಕೊಡು ಅಮ್ಮ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಯಾವಾಗ್ಲೂ ಹೇಳ್ತಾ ಇದ್ರು, ಟ್ರೈ ಮಾಡು, ನೀನು ಟ್ರೈ ಮಾಡು, ಟ್ರೈ ಮಾಡು, ಚೆನ್ನಾಗ್ ಬರುತ್ತೆ ಅಂತ. ಬಟ್ ನಾನ್ ಮಾಡ್ದಾಗೆಲ್ಲ ಹಾಳಾಗ್ತಾ ಇತ್ತು. ಈ ಸತಿ ಕರೆಕ್ಟ್ ಪ್ರೊಸೀಜರ್ ತಿಳ್ಕೊಂಡೆ. ಅಂಡ್ ನಾನು ಅಲ್ಲೂ ಕೂಡ ಲೈವ್ ಆಗಿ ಮಾಡಿದೆ. ಅದಕ್ಕೋಸ್ಕರ ಚೆನ್ನಾಗ್ ಬಂದಿದೆ. ಸೊ ಖುಷಿ ಆಗ್ತಿದೆ. ಸೊ ನೆಕ್ಸ್ಟ್ ಇದು ಒಂದು ಹ್ಯಾಡ್ ಆಯ್ತು ಟಿಫನ್ನಿಗೆ. ನೆಕ್ಸ್ಟ್ ಇದು ಬರಲ್ಲ ಅಂತ ನಾನು ಮಾಡ್ತಾನೆ ಇರ್ಲಿಲ್ಲ. ಅತ್ತೆ ಮನೆಗೆ ಹೋದಾಗ ಅಥವಾ ಅವ್ರ ರಿಲೇಟಿವ್ಸ್ ಮನೆಗೆ ಹೋದಾಗ ಮಾಡಿಸ್ಕೊಂಡು ತಿಂತಾ ಇದ್ದೀನಿ. ಇವಾಗ ನನಗೆ ಮಾಡಕ್ ಬರುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ. ಯಾ, ಎಸ್. ಅಕ್ಕಿ ರೊಟ್ಟಿ ತುಂಬಾನೇ ಚೆನ್ನಾಗಿ ಬಂದಿದೆ. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ನನ್ಗೆ ಈ ತರ ಬರ್ತಾನೆ ಇರ್ಲಿಲ್ಲ. ಐ ಆಮ್ ಸೋ ಹ್ಯಾಪಿ ಟುಡೇ. ಇದು ನನ್ಗೆ ಎಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಲಾವಣ್ಯ. ಇದು ವೀರಾರ ಕಸಿನ್ಸ್. ಅವ್ರ ಹೆಸರು ಕೂಡ ಲಾವಣ್ಯನೇ. ಅವರು ನನಗೆ ಈ ತರ ಮಾಡು ಅಂತ ಹೇಳ್ಕೊಟ್ರು. ಅಲ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗ್ ಬಂದಂದ್ರೆ ಟ್ರೈ ಮಾಡು, ಅಂಡ್ ಟ್ರೈ ಮಾಡ್ಬೇಕಾದ್ರೆ ವಿಡಿಯೋ ಮಾಡು, ಯೂಟ್ಯೂಬ್ ಬ್ಲಾಗ್ ಕೂಡ ಮಾಡು, ನಾನು ನೋಡ್ಬೇಕು ಅಂತ ಹೇಳಿದ್ರು. ಸೊ ನಾನು ಮಾಡಿದೀನಿ. ಅಂಡ್ ನೀವ್ ಹೇಳ್ಕೊಟ್ಟಂಗೆ ನಾನು ಮಾಡಿದೀನಿ. ತುಂಬಾನೇ ಚೆನ್ನಾಗ್ ಬಂದಿದೆ. ಸೊ ನೀವು ನೋಡ್ಬೋದು. ಎಸ್, ಹಾಗೇನೆ ನಾನು ಚಟ್ನಿ ನಾನು ಅವಾಗ್ಲೇನೆ ಮಾಡಿದ್ದೆ, ಪುದೀನ ಚಟ್ನಿ ಮಾಡಿದ್ದೆ. ಸೊ ಪುದೀನ ಚಟ್ನಿ ವಿತ್ ಅಕ್ಕಿ ರೊಟ್ಟಿ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಾನು ಮಾಡಿದೆ. ಅಂಡ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಲಾವಣ್ಯ. ಅಂಡ್ ನೀವ್ ಹೇಳ್ಕೊಟ್ಟಿದ್ದು ಫಸ್ಟ್ ಫುಡ್ ನಾನು ಇವತ್ತು ಟ್ರೈ ಮಾಡಿದ್ದೀನಿ. ಅಂಡ್ ತುಂಬಾನೇ ಚೆನ್ನಾಗಿ ಬಂದಿದೆ. ಸೊ ನೀವು ಟ್ರೈ ಮಾಡಿ.
ಬೇರೆಯವ್ರು ಯಾರು ಟ್ರೈ ಮಾಡಿಲ್ಲ, ಹೊಸ ರೆಸಿಪಿ ಬೇರೆಯವರಿಂದ ಕಲಿತು ಟ್ರೈ ಮಾಡಿ ಚೆನ್ನಾಗಿ ಬಂದಾಗ ಖುಷಿ ಇರುತ್ತಲ್ಲ, ಅದು ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಒಂದ್ ಸೆಕೆಂಡ್. ಇನ್ನೊಂದು ರೊಟ್ಟಿ ಹಾಕಿದ್ದೆ. ಟ್ರೈ ಮಾಡಿ, ಬೇರೆಯವರು ಕೂಡ ಟ್ರೈ ಮಾಡಿ. ಇದು ಇದೆ ಅಂತಲ್ಲ, ಹೊಸ ರೆಸಿಪಿನ ಕಲಿತು ಟ್ರೈ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತಲ್ಲ, ಅದು ತುಂಬಾನೇ ಖುಷಿ ಕೊಡ್ತು ನನ್ಗಂತೂ. ನೆಕ್ಸ್ಟ್ ಟೈಮು ಇದೇ ತರನೇ ರಾಗಿ ರೊಟ್ಟಿನೂ ಕೂಡ ಸೇಮ್ ಪ್ರೊಸೀಜರ್ ಅಂತ ಹೇಳಿದ್ದಾರೆ. ಇನ್ನೊಂದಿನ ಯಾವಾಗಾದ್ರೂ ನಾನು ಟ್ರೈ ಮಾಡ್ತೀನಿ. ಅಂಡ್ ಇದು ಏನಂತಂದ್ರೆ, ನಮ್ಮ ಮನೆಯವ್ರಿಗೆ ನಾನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚೆನ್ನಾಗಿ ಮಾಡಲ್ಲ ಅಂತ ಗೊತ್ತು. ಇವತ್ತು ಈ ತರ ಟ್ರೈ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ಕೊಟ್ಟಿದ್ದಾರೆ, ಲಾವಣ್ಯ ಹೇಳ್ಕೊಟ್ಟಿದ್ದಾರೆ, ಆ ತರ ಟ್ರೈ ಮಾಡ್ತೀನಿ. ಸರಿ ಟ್ರೈ ಮಾಡು, ಬಂದು ತಿಂತೀನಿ ಅಂತ ಹೇಳಿದ್ರು. ಸೊ ಅವ್ರು ಬಂದಾಗ ಅವ್ರಿಗೆ ಬಿಸಿ ಬಿಸಿ ಮಾಡ್ಕೊಡ್ತೀನಿ. ಇವಾಗ ನಾನು ಲಂಚಿಗೆ ಮಾಡಿದ್ದೆ, ಲಂಚ್ಗೆ ಬಿಸಿ ಬಿಸಿ ಮಾಡ್ಕೊಂಡು ನಾನು ತಿಂತಾ ಇದ್ದೀನಿ. ಅವ್ರು ಬಂದಾದ್ಮೇಲೆ ಅವ್ರಿಗೂ ಬಿಸಿಯಾಗಿ ಮಾಡ್ಕೊಡ್ತೀನಿ. ಸೊ ಲಾವಣ್ಯ, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ತುಂಬಾನೇ ಚೆನ್ನಾಗಿ ಬಂದಿದೆ, ನೀವು ಹೇಳ್ಕೊಟ್ಟಂಗೆ ಮಾಡಿದ್ದೀನಿ. ನೆಕ್ಸ್ಟ್ ಟೈಮು ಯಾವ ರೆಸಿಪಿ ಕೇಳ್ತೀನಿ ಆ ರೆಸಿಪಿ ಹೇಳ್ಕೊಡಿ, ನಾನು ನಿಜಾಗ್ಲೂ ಟ್ರೈ ಮಾಡ್ತೀನಿ. ಅಂಡ್ ಎಸ್, ಇವತ್ತಿನ ಹ್ಯಾಪಿ ಡೇ ಅಂತಂದ್ರೆ ರಾಗಿ ರೊಟ್ಟಿ ಕಲ್ತಿದ್ದು, ಸಾರಿ ಅಕ್ಕಿ ರೊಟ್ಟಿ ಕಲ್ತಿದ್ದು. ಥ್ಯಾಂಕ್ ಯು ಸೋ ಮಚ್. ಫೈನಲಿ ನಾನೊಂದು ಹೊಸ ರೆಸಿಪಿ ಅಂತೂ ಕಲ್ತಿದ್ದೀನಿ. ಇದು ಹಳೆ ರೆಸಿಪಿನೇ, ನನಗೆ ಬರ್ತಿರ್ಲಿಲ್ಲ, ಬಟ್ ಇದು ಇವಾಗ ನನಗೆ ಹೊಸ ರೆಸಿಪಿನೇ, ನಾನಂತೂ ಕಲ್ತಿದ್ದೀನಿ. ಕಲ್ತಿದ್ದಾದ್ಮೇಲೆ ನಾ ಮಾಡಿದ್ದು ಟೇಸ್ಟ್ ಹೇಗಿರುತ್ತೆ ಅಂತ ನೋಡ್ಲೇಬೇಕಲ್ಲ. ನೋಡೋಣ ಬನ್ನಿ. ಚಟ್ನಿ ಮಾಡೋದ್ರಲ್ಲಿ ಫೇಮಸ್ ಬಿಡಿ, ನಾನು ತುಂಬಾನೇ ಚೆನ್ನಾಗಿ ಮಾಡ್ತೀನಿ ಚಟ್ನೀಸು. ವಾವ್, ಸೀರಿಯಸ್ಲಿ ಅವ್ರ ಮನೆಯಲ್ಲಿ ತಿಂದಿದ್ನಲ್ಲ ಅದೇ ಟೇಸ್ಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ನೀವು ರೀಸೆಂಟ್ ಆಗಿ ಯಾವ ರೆಸಿಪಿ ಕಲಿತು ಚೆನ್ನಾಗಿ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ನಾನು ಯಾವ ರೆಸಿಪಿ ಕಲಿಬೇಕು ಅಂತ ಕಮೆಂಟ್ ಮಾಡಿ. ನಾನು ನಿಜಗಳನ್ನ ಕಲಿತು ವ್ಲಾಗ್ ಮಾಡ್ತೀನಿ. ಎಸ್, ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಇವಾಗ ತಿಂದು ಮುಗಿಸ್ಬೇಕು.